ಡಿ ಸ್ಟೂಡೆಂಟ್ಸ್, ಇಷ್ಟೊತ್ತು ನೀವೇನು ಅಬ್ಸರ್ವ್ ಮಾಡಿದ್ರಿ? ಸಿಂಪಲ್ ಸಾಲ್ಟ್ ಅಂದ್ರೆ ಏನು, ಡಬಲ್ ಸಾಲ್ಟ್, ಕಾಂಪ್ಲೆಕ್ಸ್ ಸಾಲ್ಟ್ ಆರ್ ಕೋಆರ್ಡಿನೇಷನ್, ಕಾಂಪೌಂಡ್ ಅಂಡ್ ಡಿಫರೆನ್ಸಸ್ ಬಿಟ್ವೀನ್ ದಿ ಡಬಲ್ ಸಾಲ್ಟ್ ಅಂಡ್ ಕಾಂಪ್ಲೆಕ್ಸ್ ಸಾಲ್ಟ್ ಇಷ್ಟು ಅಬ್ಸರ್ವ್ ಮಾಡಿದ್ರಿ ಅಲ್ವಾ? ಓಕೆ, ಅದರಲ್ಲಿ ನಾವು ಕೆಲವೊಂದು ವರ್ಡ್ಗಳನ್ನ ಯೂಸ್ ಮಾಡ್ತೀವಿ, ಡೆಫಿನೇಷನ್ ಗಳನ್ನ ನೀಟಾಗಿ ನೋಡ್ಕೊಳ್ತಾ ಹೋಗೋಣ. ಓಕೆ, ಫಸ್ಟ್ ಒನ್, ಕೋಆರ್ಡಿನೇಷನ್ ಎಂಟಿಟಿ ಅಂದ್ರೆ ಏನು? ಕೋಆರ್ಡಿನೇಷನ್ ಎಂಟಿಟಿ ಅಂದ್ರೆ ಸೆಂಟ್ರಲ್ ಆಟಮ್ ಇರುತ್ತಲ್ಲ, ಕಾಂಪ್ಲೆಕ್ಸ್ ಅಯಾನ್ ಅಲ್ಲಿ ಸೆಂಟ್ರಲ್ ಆಟಮ್ ಇರುತ್ತೆ, ಆ ಸೆಂಟ್ರಲ್ ಆಟಮ್ ಲಿಗ್ಯಾಂಡ್ಸ್ ಜೊತೆ ಸಚ್ ಆಸ್ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್ ಜೊತೆ ಬಾಂಡ್ ಫಾರ್ಮೇಶನ್ ಮಾಡುತ್ತೆ ಥ್ರೂ ಕೋಆರ್ಡಿನೇಟ್ ಬಾಂಡ್. ಓಕೆ, ವಿಚ್ ಆರ್ ಎನ್ಕ್ಲೋಸ್ಡ್ ಇನ್ಸೈಡ್ ದಿ ಸ್ಕ್ವೇರ್ ಬ್ರಾಕೆಟ್. ಇಟ್ಸ್ ಹ್ಯಾವಿಂಗ್ ಪರ್ಟಿಕ್ಯುಲರ್ ಜಾಮೆಟ್ರಿ ಅಥವಾ ಜಾಮೆಟ್ರಿಕಲ್ ಅರೇಂಜ್ಮೆಂಟ್. ಸೆಂಟ್ರಲ್ ಆಟಮ್ ಫಿಕ್ಸ್ಡ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಥವಾ ಅಯಾನ್ಸ್ ಜೊತೆ ಬಾಂಡ್ ಫಾರ್ಮೇಶನ್ ಆಗಿರುತ್ತೆ. ಅದನ್ನ ನಾವೇನಂತ ಕರಿತೀವಿ? ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿತೀವಿ. ಡೆಫಿನೇಷನ್ ನೋಡಿ ಇಲ್ಲಿ. ಕೋಆರ್ಡಿನೇಷನ್ ಎಂಟಿಟಿ ಅಂದ್ರೆ ಎ ಸೆಂಟ್ರಲ್ ಆಟಮ್ ಬಾಂಡೆಡ್ ಬೈ ಫಿಕ್ಸ್ಡ್ ನಂಬರ್ ಆಫ್ ಲಿಗ್ಯಾಂಡ್ಸ್ with a definite geometrical arrangement is called coordination entity. These are enclosed inside the coordination sphere. Okay, ಏನಾಗಿರುತ್ತೆ ಅಂದ್ರೆ ಸೆಂಟ್ರಲ್ ಆಟಮ್ ಲಿಗ್ಯಾಂಡ್ಸ್ ಜೊತೆ ಏನಾಗಿರುತ್ತೆ? ಬಾಂಡ್ ಫಾರ್ಮೇಶನ್ ಆಗುತ್ತೆ. ಎಷ್ಟು ಲಿಗ್ಯಾಂಡ್ಸ್? ಹ್ಯಾವಿಂಗ್ ಫಿಕ್ಸ್ಡ್ ನಂಬರ್ ಆಫ್ ಲಿಗ್ಯಾಂಡ್ಸ್. ಓಕೆ, 2 ಇರ್ಬೋದು, 3 ಇರ್ಬೋದು, 4, 5, 6 ಎಷ್ಟಾದ್ರೂ ಆಗಿರ್ಬೋದು. Totally, it depends on available vacant d orbitals. Okay, ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ, ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ. ಬಟ್ ಇಲ್ಲಿ ಕೋಆರ್ಡಿನೇಷನ್ ಎಂಟಿಟಿ ಅಂದ್ರೆ ಗೊತ್ತಿರಲಿ, ಸೆಂಟ್ರಲ್ ಆಟಮ್ ಅಥವಾ ಸೆಂಟ್ರಲ್ ಮೆಟಲ್ ಆಟಮ್ ಫಿಕ್ಸ್ಡ್ ನಂಬರ್ ಆಫ್ ಲಿಗ್ಯಾಂಡ್ ಜೊತೆ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಇಟ್ಸ್ ಹ್ಯಾವಿಂಗ್ ಪರ್ಟಿಕ್ಯುಲರ್ ಜಾಮೆಟ್ರಿ. ಎಕ್ಸಾಂಪಲ್ ಹೇಳೋದಾದ್ರೆ, central atom CO attached with 3 Cl ions, 3 Cl minus ions and 3 NH3 groups. Okay, coordination entity. This is one of the totally we indicate as a coordination entity in which CO is central surrounded by CO is central metal atom which is surrounded by 3 NH3 molecules athwa groups. 3 NH3 molecules are groups and 3 Cl minus ions. Totally this we indicate as a coordination entity. ಹಾಗೆ ಎಕ್ಸಾಂಪಲ್ ಹೇಳೋಣ. ಸೆಂಟ್ರಲ್ ಆಟಮ್ ಅನ್ನು ನಾನು ಬರ್ಕೊಳ್ತಾ ಇದ್ದೀನಿ. CO NH3 ಅಥವಾ ಇನ್ನೊಂದು ಮಾಲಿಕ್ಯೂಲ್ ತಗೊಳ್ತಾ ಇದ್ದೀನಿ. CO NH3 6 3 plus. This is also indicated as a coordination entity. ಇದರಲ್ಲಿ ಏನಿದೆಯಪ್ಪ? ಸೆಂಟ್ರಲ್ ಆಟಮ್ ಯಾವ್ದಿದೆ? CO ಇದೆ. ಎಷ್ಟು NH3 ಜೊತೆ ಬಾಂಡ್ ಫಾರ್ಮೇಶನ್ ಮಾಡಿದೆ? 6 NH3 ಜೊತೆ. NH3 ನೆಕ್ಸ್ಟ್ NH3 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 here also NH3 NH3. Okay, see this way indicated as a central metal atom. It is bonded to fixed number of ligands. With definite geometrical arrangement. ಇದರ geometrical arrangement ಏನಂತ ಇಂಡಿಕೇಟ್ ಮಾಡ್ತೀವಿ? octahedral. Same type of geometry ಇರ್ತವ ಎಲ್ಲ ಕಾಂಪ್ಲೆಕ್ಸ್. Different complexes having different geometry. It is depending upon the number of ligands bonded to the central atom ಅಥವಾ type of ligands bonded to the central metal atom. ನಂಬರ್ ಆಫ್ ಲಿಗ್ಯಾಂಡ್ಸ್ ಮತ್ತೆ ಟೈಪ್ ಆಫ್ ಲಿಗ್ಯಾಂಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ geometry also. Okay, different complexes having different geometry. Here 6 ligands such as 6 amine group bonded to the central
ಮೆಟಲ್ ಆಟಮ್ ಸಚ್ ಆಸ್ ಕೋಬಾಲ್ಟ್. ಓಕೆ ಸರ್, ಹಾಗಾದ್ರೆ ಲಿಗ್ಯಾಂಡ್ಸ್ ಅಂದ್ರೆ ಏನ್ ಸರ್? Ligand ಅಂದ್ರೆ the species which can donate lone pair of electron towards the central atom. That species we call as a ligand. The species which can donate lone pair of electron towards the central metal atom in order to form coordination bond. This species we call as a ligand. ಎಂತ ಕರಿತೀವಿ ಇದನ್ನ? ಲಿಗ್ಯಾಂಡ್. ಇವೆಲ್ಲವೂ ಕೂಡ ಅಷ್ಟೇ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನ್ ಮಾಡ್ತಾ ಇದಾವೆ? ಡೊನೇಟ್ ಮಾಡ್ತಾ ಇದಾವೆ. ಟೋಟಲಿ ಹೌ ಮೆನಿ molecules or how many ligands are there here? Totally 6 ligands are there, because 6 ligand bonded to central metal ion ಅಥವಾ 6 ligands donates 6 lone pair of electron towards the central metal atom in order to form 6 coordination bonds. ಎಷ್ಟು coordination bond formation ಮಾಡಿದೆ? 6 coordination bond formation ಮಾಡಿದೆ. Okay, this is having definite geometry which are enclosed inside the coordination sphere. Okay, totally we indicate as a coordination entity. Central metal atom or ion ಹೀಗಂದ್ರೆ ಏನು? Okay, ನೋಡಿ, the metal atom or ion surrounded by number of ligands such as ions or molecules in a complex is called central metal atom or ion. Example ಹೇಳೋದಾದ್ರೆ NiCl4 2- ಅನ್ಕೋಣ, is one of the complex. Here ಸೆಂಟ್ರಲ್ ಮೆಟಲ್ ಯಾವ್ದು? ಸೆಂಟ್ರಲ್ ಮೆಟಲ್ ಅಯಾನ್ ಯಾವ್ದು ಚೂಸ್ ಮಾಡ್ತೀವಿ ಅಂತಂದ್ರೆ ನಿಕಲ್. ಹೇಗ್ ಸರ್ ಹೇಳ್ತೀರಾ? ಸೆಂಟ್ರಲ್ ಮೆಟಲ್ ಅಯಾನ್ ಮಸ್ಟ್ ಅಂಡ್ ಶುಡ್ ಬಿ ದಿ ಟ್ರಾನ್ಸಿಷನಲ್ ಎಲಿಮೆಂಟ್. ಓಕೆ, ಟ್ರಾನ್ಸಿಷನಲ್ ಎಲಿಮೆಂಟ್ ಆಗಿರ್ಬೇಕು. ಟ್ರಾನ್ಸಿಷನಲ್ ಮೆಟಲ್ ಅಂಡರ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ವಾ? ಹಿಯರ್ ನಿಕಲ್ is one of the transitional element. Nickel is one of the central metal ion. ಇದು ಯಾವ್ದ್ರ ಜೊತೆ ಬಾಂಡ್ ಫಾರ್ಮೇಶನ್ ಮಾಡಿದೆ? 4Cl ಮೈನಸ್ ಅಯಾನ್ ಜೊತೆ ಬಾಂಡ್ ಫಾರ್ಮೇಶನ್ ಮಾಡಿದೆ. Cl ಅಲ್ವಾ? ಹಿಯರ್ Cl and then Cl. The species which can donate a lone pair of electron. ಇಲ್ಲಿ ಕ್ಲೋರಿನ್ ಏನಿದಾವಲ್ಲ ಇವಷ್ಟು ಕೂಡ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನ ಯಾವ್ದ್ರ ಕಡೆ ಡೊನೇಟ್ ಮಾಡ್ತಾ ಇದೆ? ಸೆಂಟ್ರಲ್ ಮೆಟಲ್ ಅಯಾನ್ ಕಡೆಗೆ ಡೊನೇಟ್ ಮಾಡ್ತಾ ಇದೆ. ಇದು ಯಾವ ತರ ಬಾಂಡ್ ಅಂತ ಕರಿತೀವಿ? ಇದನ್ನ ಕೋಆರ್ಡಿನೇಟ್ ಬಾಂಡ್. ಟೋಟಲಿ ಹೌ ಮೆನಿ ಕೋಆರ್ಡಿನೇಟ್ ಬಾಂಡ್ಸ್ ಆರ್ ದೇರ್? 4 ಕೋಆರ್ಡಿನೇಟ್ ಬಾಂಡ್ಸ್ ಆರ್ ದೇರ್. ಓಕೆ, ವಿಚ್ ಆರ್ ಎನ್ಕ್ಲೋಸ್ಡ್ ಇನ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್. ಇದನ್ನೇ ನಾನು ಬರಿತಾ ಇರೋದು. ಸ್ಟ್ರಕ್ಚರಲ್ ಜಿಯೋಮೆಟ್ರಿ, ಪರ್ಟಿಕ್ಯುಲರ್ ಜಿಯೋಮೆಟ್ರಿ ನಾನು ಬರಿತಾ ಇರ್ತಕ್ಕಂಥದ್ದು. ಓಕೆ, which are enclosed inside the coordination sphere. Outer the sphere ಏನಿದೆ? ಚಾರ್ಜ್ 2- ಇದೆ. ಇದನ್ನ ಈ ರೀತಿ ಬರ್ಕೊಂಡಿದೀನಿ ಅಷ್ಟೇ. ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು? ದಿಸ್ the metal atom or ion surrounded by number of ligands such as ions or molecules. ಈ ತಗೊಂಡಿರ್ತಕ್ಕಂಥ ಕಾಂಪ್ಲೆಕ್ಸ್ ಅಲ್ಲಿ ನಾನು ಲಿಗ್ಯಾಂಡ್ ಅಯಾನ್ ತಗೊಂಡಿದ್ದೀನಿ ಅಷ್ಟೇನೆ. ಇನ್ ಕೇಸ್ ಮಾಲಿಕ್ಯೂಲ್ ಆದ್ರೂ ಆಗಿರ್ಬೋದು ಲಿಗ್ಯಾಂಡ್. ಮೆಟಲ್ ಆಟಮ್ ಜೊತೆ ಬಾಂಡ್ ಫಾರ್ಮೇಶನ್ ಮಾಡಿದೆ. ಆ ಮೆಟಲ್ ಆಟಮ್ ಅನ್ನ ನಾನು ಏನಂತ ಕರಿತೀನಿ? ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಸೆಂಟ್ರಲ್ ಮೆಟಲ್ ಅಯಾನ್ ಅಂತ ಕರಿತೀನಿ. ಅನದರ್ ಎಕ್ಸಾಂಪಲ್ ತಗೊಳ್ಳೋಣ. Ni ಬೇಡ, CO NH3 6 3+. This is also one of the complex. Here central metal ion ಯಾವುದು? ಕೋಬಾಲ್ಟ್. ಎಷ್ಟು ಮಾಲಿಕ್ಯೂಲ್ಸ್ ಬಾಂಡ್ ಆಗಿದೆ ನೋಡಿ. ಇಲ್ಲಾಂದ್ರೆ ಮಾಲಿಕ್ಯೂಲ್ ತಗೊಂಡಿದೀನಿ, ಇಲ್ಲಾಂದ್ರೆ ಯಾವ್ದಿದು? ಕ್ಲೋರೈಡ್ ಅಯಾನ್ ಆಗಿರುತ್ತೆ. ಅಯಾನ್ ಆಗಿರ್ಬೋದು, ಮಾಲಿಕ್ಯೂಲ್ ಆಗಿರ್ಬೋದು. ಸೆಂಟ್ರಲ್ ಆಟಮ್ ಜೊತೆ ಅಥವಾ ಮೆಟಲ್ ಆಟಮ್ ಜೊತೆ ಬಾಂಡ್ ಫಾರ್ಮೇಶನ್ ಆಗಿದೆ
ಅಂದ್ರೆ ಅದನ್ನ ಸೆಂಟ್ರಲ್ಲಿ ನಾವೇನಂತ ಇಂಡಿಕೇಟ್ ಮಾಡ್ತೀವಿ ಆ ಮೆಟಲ್ ಆಟಮ್ ಅನ್ನ ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಕರಿತೀವಿ. ಹಿಯರ್ 6 ligands bonded to the metal atom in order to form 6 coordination bonds. This metal atom we indicate as a central metal atom. ಹಾಗಾದ್ರೆ ಈ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಯಾವ್ದಂತ ಇಂಡಿಕೇಟ್ ಮಾಡ್ತೀವಿ? ಕೋಬಾಲ್ಟ್. ಅನದರ್ ಒನ್ ತಗೊಳ್ಳೋಣ. NiCN4 2 minus. Here also, here central metal ion is nickel. How many ligands are bonded? 4 ligands are bonded to the metal atom. This metal atom we indicate as a central metal atom or metal ion. Definition nodi. The metal atom or ion surrounded by number of ligands such as ions or molecules. ಇಲ್ಲಿ ಆದ್ರೆ ions ಆಗಿದೆ ಅಥವಾ molecules ಆದ್ರೂ ಆಗಿರಬಹುದು. In a complex is called central metal atom or ion. Definition ಅರ್ಥ ಆಯ್ತಲ್ವಾ?